ಎಲ್ರಿಗೂ ನಮಸ್ಕಾರ. ನಮ್ಮವ್ರ ತಲೆ ಬುಲ್ಡೆಯಲ್ಲಿರೋ ಬುದ್ಧಿ ನೋಡಿದ್ರೆ ಯಾರಾದ್ರೂ ಶಬಾಷ್ ಅನ್ಲೇಬೇಕು. ಇಲ್ಲಿ ನೋಡ್ರಿ, ಸಾಧಾರಣವಾಗಿ ಟ್ರ್ಯಾಕ್ಟರ್ ಟಿಪ್ಪರ್ ಆದ್ರೆ ಹೈಡ್ರಾಲಿಕ್ ಇರೋ ಕಾರಣ ನಿಮಿಷಕ್ಕೆ ಚಿಟ್ಕೆ ಹೊಡೆಯೋಷ್ಟರಲ್ಲಿ ದೊಡ್ಡ ದೊಡ್ಡ ಲೋಡ್ನ ಚಿಕ್ಕ ಟೈಮಲ್ಲಿ ಅನ್ಲೋಡ್ ಮಾಡಾಕ್ತಾರೆ. ಆದ್ರೆ ಈ ಚಿಕ್ಕ ಟ್ರ್ಯಾಕ್ಟರ್ಗೆ ಹೈಡ್ರಾಲಿಕ್ ಇಲ್ಲ ಶಿವ. ಈ ದೊಡ್ಡ ದೊಡ್ಡ ಸೌದೆನ ಇವರೇ ಒಂದೊಂದಾಗೆ ಇಳಿಸ್ಬೇಕು. ಅದಕ್ಕೇನೆ ಇವ್ರು ಏನ್ ಐಡಿಯಾ ಮಾಡಿದ್ರು ನೋಡಿ. ಅವ್ರ ಹತ್ರ ಇರೋ ಬೋಟಿ ಗಲೀಜ ಎಲ್ಲ ಉಪಯೋಗಿಸಿ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಕೆಲ್ಸ ಫಸಾಕ್. ತಾತ ಚೇತಕಲ್ಲಿ ಫುಲ್ಲು ಚಿಲ್ಲಾಗಿ ರಾಜಾರೋಷವಾಗಿ ಬರ್ತಾ ಇದ್ದಾರೆ ಅನ್ಕೋತಾ ಇದ್ದೀರಾ ಅಲ್ವಾ? ಒಂದ್ಸರಿ ನಿಮ್ ಕ್ಯಾಮ್ರಾ ಆಂಗಲ್ ನ ಬದಲಾಯಿಸಿ ಚೂರು. ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಈ ತಾತನ್ ತುಂಟಾಟನ ನೋಡ್ಸಿದ್ದು. ಅವಾಗ ಆ ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ನಮ್ಮವ್ರು ಕಂಡಿಡ್ದಿದ್ದಂತ ಐಡಿಯಾಗಳು ಒಂದೊಂದು ಮುಟ್ಟುಗಳು. ಈ ಟೆಕ್ನಿಕ್ ನೋಡ್ರಿ, ಸೋಷಿಯಲ್ ಡಿಸ್ಟೆನ್ಸಿಂಗ್. ವೈನ್ ಶಾಪ್ ಅಲ್ಲಿ ಒಂದ್ ಪೈಪ್ ನ ಆಚೆ ಬಿಟ್ಟು ಆ ಪೈಪ್ ನಿಂದ ದಾರ ಕಟ್ಟಿರೋ ಬಾಟಲ್ ನ ಆಚೆ ಬಿಡ್ತಾನೆ. ವಾವಾ, ಅದ್ರಲ್ಲಿ ದುಡ್ಡು ಹಾಕಿದ್ರೆ ಬೇಕಾಗಿರೋ ರಸಾಯನ ಸವಿಯಲು ಸದಾ ಸಿದ್ಧ. ಈ ತರ ಟೆಕ್ನಿಕ್ ಅಲ್ಲ ಅಲ್ವಾ ಇದು? ಅವಾರ್ಡ್ ವಿನ್ನಿಂಗ್ ಟೆಕ್ನಿಕ್ ಇದು. ಸೂಪರ್ ಅಣ್ಣ. ಮತ್ತೆ ಇನ್ಯಾಕ್ ತಡ, ಕಮೆಂಟ್ ಸೆಕ್ಷನ್ ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ನಿಮ್ಮ ಐಡಿಯಾಗಳ್ನು ತಿಳಿಸಿ ಅತ್ಲಾಗೆ. ಟ್ರ್ಯಾಕ್ಟ್ರಿ ಟೈರ್ ಏನಾದ್ರೂ ಗುಂಡಿಯಲ್ಲಿ ಸಿಕ್ಕಾಕೋಬಿಟ್ರೆ ನಿಮ್ಗೆ ಗೊತ್ತು ಆಚೆ ಬರಕ್ ಎಷ್ಟು ಕಷ್ಟ ಆಗುತ್ತೆ ಅಂತ. ಕೆಲವು ಸಾರಿ ಏನ್ ಮಾಡಿದ್ರು ಬಡ್ಡಿ ಮಗುಂದ್ ಬರದೇ ಇಲ್ಲ. ಆದ್ರೆ ಇನ್ ಮುಂದೆ ಆ ಭಯ ಬೇಡವೇ ಬೇಡ. ನೋಡಿ ಅಂಕಲ್ ಟೆಕ್ನಿಕ್ ನ. ಅದ್ಭುತ ಅಲ್ವಾ? ಶಾರ್ಪ್ ಥಿಂಕರ್ ಅಂಕಲ್ಗೆ ಜೈ. ಮಾವಿನಕಾಯಿ ಕತ್ತರಿಸ್ಬೇಕಾದ್ರೆ ಕೆಳಗ್ ಬಿದ್ದು ಮಣ್ಪಾಲಾಗುತ್ತೆ ಅಂತ ಭಯನೇ ಬೇಡ. ಈ ಅಂಕಲ್ ಐಡಿಯಾನ ನೀವು ಒಂದ್ಸತಿ ಟ್ರೈ ಮಾಡ್ರಲ್ಲ. ಮತ್ತೆ ಹೇಗೆ ಸ್ವಲ್ಪನೂ ಕೆಳಗ್ ಬಿದ್ದು ಪೆಟ್ಟಾಗದೆ ಇರೋ ಹಾಗೆ ಕಿತ್ತಾಕ್ ಬಿಡ್ತಾವ್ರೆ. ನಮ್ಮವ್ರಂದ್ರೆ ಏನ್ ಕಮ್ಮಿನ? ಮತ್ತೆ ದೂಸರ ಮಾತೇ ಬೇಡ. ಈ ಅಂಕಲ್ನ ನೋಡ್ರಿ ಏನ್ ಮಾಡ್ತಿದ್ದಾರೆ. ಇವ್ರ ಜೊತೆ ಆಟಗಳು ಆಡಕ್ಕೆ ಯಾರು ಇಲ್ಲ ಅನ್ಸುತ್ತೆ ಪಾಪ. ಯಾರು ಇಲ್ದಿದ್ರೆ ಏನಂತೆ ದೇವ್ರು, ನಾನ್ ಆಡ್ಲೇಬೇಕು, ನನ್ ಮಗಂದ್ ಫಿಕ್ಸ್ ಆಗ್ಬಿಟ್ಟವ್ರೆ. ಟೆನ್ನಿಸ್ ಬ್ಯಾಟ್ಗೆ ಮತ್ತೆ ಬಾಲ್ಗೆ ಮಧ್ಯದಲ್ಲಿ ದಾರ ಕಟ್ಟಿ ಏನ್ ಚಂದ ಆಟ ಆಡ್ತಾವ್ರೆ ನೋಡ್ರಿ. ನಿಮ್ ಗೇಮ್ ಪ್ಲಾನಿಂಗಿಗೆ ನಾವು ಫುಲ್ಲು ಪಿದ. ಅಂಕಲ್ಗೆ ಜೈ. ಹ್ಯಾಂಡ್ಸ್ ಆಫ್ ಟು ಯು ಸರ್. ಹೆಲ್ಮೆಟ್ ಹಾಕೊಳ್ದಂಗೆ ಗಾಡಿ ಓಡಿಸಿದ್ರೆ ಫೈನ್ ಬೀಳುತ್ತೆ. ಆದ್ರೆ ಗಾಡಿಗೂ ಪಾದಯಾತ್ರೆ ಮಾಡಿಸ್ಬಿಟ್ರೆ ಹೆಂಗೆ? ನೋ ಫೈನ್ ನೋ ಪೇನ್. ಪೊಲೀಸ್ ಅಂಕಲ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪಾಪ. ಈ ವಿಡಿಯೋ ಕ್ಲಿಪ್ ನ ನೋಡ್ರಿ ನೀವು. ಮಾಮೂಲಿಯಾಗಿ ಕಾರ್ ವೈಪರ್ ನ ನೋಡಿರ್ತೀರಾ ನೀವು. ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ಹ್ಯೂಮನ್ ವೈಪರ್. ಈ ವ್ಯಕ್ತಿ ಕಾರ್ ಬುಡದ ಮೇಲೆ ಕುತ್ಕೊಂಡು ಗ್ಲಾಸ್ ನ ಒರೆಸ್ತಾವನೆ. ಈ ಕಾರಿನ ವೈಪರು ಹಾಳಾಗೋಗಿದೆ ಅನ್ಸುತ್ತೆ. ಬುದ್ಧಿವಂತಿಕೆಯ ಪರಮಾವಧಿ ಕಾರ್ ಗ್ಲಾಸ್ ನ ಒರ್ಸಕ್ಕೆ ಅಂತಾನೆ ಒಬ್ನ ಇಟ್ಕೊಂಡವನೆ ಅನ್ಸುತ್ತೆ. ಬಲೆ ಬಲೆ.
ಇಲ್ಲಿ ನೋಡಿ, ಈ ಹುಡುಗನ್ ಬುದ್ಧಿವಂತಿಕೆ ಸಾಮಾನ್ಯನೇ ಅಲ್ಲ, ಬೇರೆನೇ ಲೆವೆಲ್ ಅಣ್ಣ ನೀನು. ಫ್ರೂಟ್ಸ್ ನ ಸೈಜ್ ಪ್ರಕಾರ ಆ ಬಾಕ್ಸ್ ಅಲ್ಲಿ ಇಡಬೇಕು. ನಾರ್ಮಲ್ ಆಗಿ ಒಂದೊಂದೇ ಎತ್ತಿಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ, ಯಾಕಂದ್ರೆ ಪ್ರತಿ ಒಂದನ್ನು ಒಂದೊಂದ್ ಸೈಜ್ ಇರುತ್ತೆ, ನೋಡಿ ನೋಡಿ ಹಾಕ್ಬೇಕಾಗುತ್ತೆ. ಸರಿಯಾಗಿ ಅಳತೆ ಮಾಡಿ ನೋಡಿದ್ರು ಕರೆಕ್ಟ್ ಆಗಿ ಹಾಕೋಕ್ಕಾಗಲ್ಲ. ಆದ್ರೆ ಈ ಟೆಕ್ನಿಕ್ ಬಳಸೋದ್ರಿಂದ ಸುಲಭವಾಗಿ ಕೆಲಸ ಫಿನಿಶ್. ಈ ಆಟೋನ ನೋಡ್ರಿ, ಇದು ಸಾಮಾನ್ಯ ಆಟೋನೇ ಅಲ್ವೇ ಅಲ್ಲ, ಹೈಟೆಕ್ ಆಟೋ. ಇದನ್ನ ನೋಡಿದ್ರೆ ಜ್ಞಾನ ಬೀಳೋದಂತೂ ಗ್ಯಾರಂಟಿ. ನೀಟ್ ಅಂಡ್ ಕ್ಲೀನ್ ಅಂಡ್ ಹೈಜಿನಿಕ್ ಆಟೋ. ಇದ್ರಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ ಐತೆ ನೋಡೋಣ ಬನ್ನಿ. ಫಸ್ಟ್, ಹೋಮ್ ಸಿಸ್ಟಮ್ ಆಟೋ ರಿಕ್ಷಾ, ಹ್ಯಾಂಡ್ ವಾಶ್, ಸ್ಮಾರ್ಟ್ ಫೋನ್ ಚಾರ್ಜಿಂಗ್, ವೈಫೈ, ಟಿವಿ, ಪ್ಯೂರ್ ವಾಟರ್, ಕೂಲರ್, ಫ್ಯಾನ್. ಹೊಸದಾಗಿ ಮದುವೆ ಆಗೋರ್ಗೆ ಫ್ರೀ ರೈಡ್ ಅಂತೆ. ಗೋವಿಂದ ಗೋವಿಂದ. ಇವ್ರುಗಳು ನೋಡಿ ಏನ್ ಮಾಡ್ತಾವ್ರೆ ಅಂತ. ಮಾಮೂಲಿಯಾಗಿ ಮನುಷ್ಯ ಈ ಕೆಲಸ ಮಾಡ್ಬೇಕಂದ್ರೆ ಜಾಸ್ತಿ ಟೈಮು, ಜಾಸ್ತಿ ಕೆಲಸ. ಆದ್ರೆ ಅದೇ ಕೆಲಸನ ಮಿಷಿನ್ ಮಾಡ್ಬೇಕು ಅಂದ್ರೆ ಮಿನಿಮಮ್ ಕೆಲಸ, ಬಟ್ ಮ್ಯಾಕ್ಸಿಮಮ್ ಖರ್ಚೆ. ಅದಕ್ಕೆ ಅಂತ ನಮ್ಮವರು ಅವ್ರ ಕಿಡ್ನಿನ ಉಪಯೋಗಿಸಿ ಖರ್ಚಿಲ್ದಂಗೆ ಕೆಲಸ ಮುಗಿಸ್ತಾವ್ರೆ. ಇಲ್ಲಿ ನೋಡಿ, ಹಾಯಾಗಿ ಮಲ್ಕೊಂಡು ಸಿನಿಮಾ ನೋಡ್ಬೇಕು ಅಂತ ಪಾಪ ಯಾರಿಗ್ ತಾನೇ ಆಸೆ ಇರಲ್ಲ ಹೇಳಿ. ಕೈಯಲ್ಲಿ ಇಟ್ಕೊಂಡ್ ಕೈಯೆಲ್ಲ ಸೇದ್ಕೋಬಿಟ್ಟಿದೆ. ಅದಕ್ಕೆ ಇಲ್ಲಿ ನೋಡಿ, ಹಿಂಗ್ ಮಾಡಿದ್ರೆ ಹೆಂಗೆ? ಒಂದ್ಸರಿ ಈ ಪಿಕ್ಚರ್ ನ ನೋಡ್ರಿ. ಚಿಕ್ಕ ಮಕ್ಳನ್ನ ಮುಂದೆ ಕೂರ್ಸ್ಕೊಂಡು ಓಡಾಡ್ದಂಗೆ ಇವನ್ ಯಾರೋ ಆ ಹಸುನ ಗಾಡಿ ಮೇಲೆ ಕೂಡ್ಸ್ಕೊಂಡವನೇ ಸರಿ. ಈ ಹಸು ನೋಡ್ರಿ ಎಷ್ಟು ಡೀಸೆಂಟ್ ಆಗಿ ಕೂತೈತೆ. ಅದೆಲ್ಲಾದ್ರೂ ಹೋಗ್ಲಿ, ಅದ್ ಹೆಂಗ್ ಕೂಡಿಸ್ದ ಶಿವ ಅರ್ಥನೇ ಆಗ್ತಿಲ್ಲ ಗುರು. ಈ ಅಂಕಲ್ ನ ನೋಡ್ರಿ, ಪೈಪ್ ನ ಗಾಡಿ ಮೇಲೆ ಹಾಕೊಂಡು ಹೆಂಗ್ ಹೋಗ್ತಾವನಂತ. ಕ್ವಾರಂಟೈನ್ ಅಲ್ಲಿ ನಮ್ ಟೀಚರ್ಸು ಬಲೆ ಕಷ್ಟಪಟ್ರಪ್ಪ, ನರಕನೇ ಅನ್ಭವಿಸಿದ್ರು ಅಂತಾನು ಹೇಳ್ಬೋದು. ಏನಕ್ಕಂದ್ರೆ ಅದು ವಿಭಿನ್ನ ಟೀಚಿಂಗ್ ಮೆಥಡ್. ಆದ್ರೆ ಈ ಮಿಸ್ಸಿನ್ ಮಸ್ತ್ ಪ್ಲಾನ್ ನೋಡ್ರಿ. ಚೂರ್ ತಲೆ ಓಡಿಸಿ ಕೆಲಸ ಕಮ್ಮಿ ಮಾಡಿದ್ರು ನಮ್ ಮಿಸ್ಸು. ಸೊ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಮಿಸ್ ಇಲ್ದಂಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಹೊಡೆದು ಹಾಗೆ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರುತ್ತೆ. ಸರಿ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.